ಲೋಕಸಭಾ ಚುನಾವಣೆ ಅಖಾಡ ಜೋರಾಗ್ತಾ ಇದೆ. ಇನ್ನು ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಹಲವು ವಿಚಾರಗಳನ್ನು ಸಂದರ್ಶನದಲ್ಲಿ ಹಂಚ್ಕೊಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲು ಸಾಕಷ್ಟು ವಿಚಾರಗಳನ್ನು ಕೇಳಬೇಕು. ಅದಕ್ಕಿಂತ ಮುಂಚೆ ಆರೋಗ್ಯ ಹೆಂಗಿದೆ, ಯಾಕೆ ಈ ಪ್ರಶ್ನೆ ಅಂತಂದರೆ, ಅಂದರೆ 3ನೇ ಬಾರಿ ಹೆಲ್ತ್ ಆಪ್ರೇಷನ್ ಅಂದರೆ ಹೃದಯ ಆಪ್ರೇಷನ್ ಮಾಡಿಸ್ಕೊಂಡು ನೇರವಾಗಿ ಚುನಾವಣೆ ಇಷ್ಟೊಂದು ಪ್ರಚಾರ ಮಾಡ್ತಾ ಇರೋಂಥದ್ದು ರಿಸ್ಕಿ ಅಂತ ಅನಿಸ್ತಾ ಇಲ್ವಾ? ಇಲ್ಲ, ಇದು ಸ್ವಲ್ಪ ವೈದ್ಯರ ಸಲಹೆಯನ್ನು ಇಷ್ಟೊಂದು ಶ್ರಮ ಹಾಕಬೇಡಿ ಅನ್ನೋದನ್ನು ಹೇಳ್ತಾರೆ. ಏಕೆಂದರೆ 3ನೇ ಬಾರಿ ನನ್ನ ಹೃದಯದ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿರೋದೇನಿದೆ, ಸದ್ಯ ಒಂದು ನನಗೆ ಅದೃಷ್ಟ. ಈಗ ಒಂದು ಟೆಕ್ನಾಲಜಿಲಿ ಮೆಡಿಕಲ್ ಫೀಲ್ಡಲ್ಲಿ ದೊಡ್ಡ ಮಟ್ಟದ ಅಡ್ವಾನ್ಸ್ ಏನು ಇವತ್ತು ಇದೆ ಟೆಕ್ನಿಕಲಿ. ಅದರಿಂದ ಇವತ್ತು ನಾನು 3 ದಿನದಲ್ಲಿ ಆಸ್ಪತ್ರೆಯಿಂದ ಹೊರಗೆ ಬಂದು ಇವತ್ತು ಚುನಾವಣಾ ಪ್ರಚಾರದಲ್ಲಿ ತಕ್ಷಣ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಅತ್ಯಂತ ಶ್ರಮಪಟ್ಟು ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಜೀವನದಲ್ಲಿ ಸವಾಲಿದೆ. ನನ್ನ ಆರೋಗ್ಯಕ್ಕಿಂತ ಮುಖ್ಯ ಈ ರಾಜ್ಯ ಇವತ್ತು ಸಂಪೂರ್ಣವಾಗಿ ಅಧೋಗತಿಗೆ ಹೋಗ್ತಕ್ಕಂಥ ಒಂದು ವಾತಾವರಣ ಈ ಕಾಂಗ್ರೆಸ್ನಿಂದ ನಡೀತಾ ಇರ್ತಕ್ಕಂಥ ಇವ್ರ ಆಡಳಿತ ಏನಿದೆ, ಇದರ ವಿರುದ್ಧವೇ ನನ್ನ ಹೋರಾಟ. ಇಲ್ಲಿ ನಾನು ವೈಯಕ್ತಿಕವಾದಂಥ ಸ್ಥಾನಮಾನಗಳು ಪಡಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯವನ್ನು ಅಧೋಗತಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಅದು ಇದರ ಎಫೆಕ್ಟು ಇವರು ಇನ್ನೊಂದು 2 ವರ್ಷ ಇದ್ದರೆ ಮುಂದೆ ಬರ್ತಕ್ಕಂಥ ಸರ್ಕಾರ ನಡೆಸಲಿಕ್ಕಾಗಲ್ಲ. ಅಂಥ ಒಂದು ವಾತಾವರಣ ಬಹುಶಃ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮನಸ್ಸಿನಲ್ಲಿ ಇವರ ಆಡಳಿತವೇ ಅಂತಿಮ ಆಗಬೇಕು, ಈ ರಾಜ್ಯದ ಜನ ಸಂಪೂರ್ಣವಾಗಿ ನಾಶ ಆಗಬೇಕು ಅಂತಕ್ಕಂಥ ಒಂದು ಅವ್ರ ಬೈಕೆ ಇದೆಯೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ 137 MLAಗಳಿರುವಂಥದ್ದು ಕಾಂಗ್ರೆಸ್ ಸರ್ಕಾರ, ನೀವು ಇಷ್ಟೊಂದು ಫೋರ್ಸ್ ಆಗಿ ಹೋಗ್ತಾ ಇದ್ದೀರಾ, ಸಾಧ್ಯ ಇದೆಯಾ ಕಾಂಗ್ರೆಸ್ನ ಮಾಡಿಸೋದಕ್ಕೆ? ಇಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮಾಡಿಸ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಕಾರಣ ಈ ಮೈತ್ರಿಯ ಒಂದು ಒಪ್ಪಂದ ಏನಾಗಿದೆ, ಮೈತ್ರಿ ಅಂದರೆ ಆ ಮೈತ್ರಿ ಧರ್ಮವನ್ನು ಕಾಪಾಡಬೇಕಾದಂಥದ್ದು ಮೈತ್ರಿ ಪಕ್ಷಗಳ ಕರ್ತವ್ಯ. ಆ ಒಂದು ಮೈತ್ರಿ ಧರ್ಮವನ್ನು ಕಾಪಾಡೋದ್ರಲ್ಲಿ 2 ಪಕ್ಷಗಳಿಂದ ಪ್ರಾಮಾಣಿಕವಾದಂಥ ಒಂದು ಸಮನ್ವಯತೆ ಮೂಡು ಬಂದಿದೆ. ಕಳೆದ ಬಾರಿ ಇವ್ರ ಜೊತೆ ಮೈತ್ರಿ ಅಂತ ಚುನಾವಣೆಯಲ್ಲಿ ಮಾಡಿ ಕಾಂಗ್ರೆಸ್ ಜೊತೆಯಲ್ಲಿ ಕೊನೆಗೆ ಏನಾಯಿತು, ಈಗ ಮುಖ್ಯಮಂತ್ರಿಗಳಿಂದ ಹಿಡಿದು ಬೇರೆ ಕೆಲವು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವರು ಅವ್ರು ಕೊಟ್ಟಂಥ ಹೇಳಿಕೆಗಳು ನೋಡಿದ್ದೀರಿ ನೀವು. ಅದರಿಂದ ಇವತ್ತು ಈ ಸರ್ಕಾರ ಹಣಬಲ, ಸರ್ಕಾರದ ಒಂದು ಅಧಿಕಾರದ ಬಲ ಏನಿದೆ, ಅದರಿಂದ ಇವತ್ತು ನಾವು ಚುನಾವಣೆ ಗೆಲ್ಬೋದು ಅಂತಕ್ಕಂಥ ಬಂಡತನ ಏನಿದೆ. ಬಟ್ ಜನರಿಗೆ ಭ್ರಮನಿರಸನ ಆಗಿದೆ ಈ ಸರ್ಕಾರದ ನಡವಳಿಕೆ ಬಗ್ಗೆ. ಹಣಬಲದಿಂದ, ಅಧಿಕಾರ ಬಲದಿಂದ ನಾವು ದುರ್ಬಳಕೆ ಮಾಡ್ಕೊಂಡು ಗೆಲ್ಬೋದು ಅಂತಕ್ಕಂಥವ್ರಲ್ಲಿ ಏನಿದೆ, ಅದು ಈ ಬಾರಿ ಈಡರಲ್ಲ ಅವರಿಗೆ.